IPS ಅಧಿಕಾರಿ ಆಗಬೇಕು ಅನ್ನೋದು ಸಾಕಷ್ಟು ಯುವಕರ ಕನಸಾಗುತ್ತೆ. ಸೊ ಅದೇ ರೀತಿ ಏನು ಐರನ್ ಮ್ಯಾನ್ ಸ್ಪರ್ಧೆಯಲ್ಲಿ ಸಹ ಭಾಗಿಯಾಗಬೇಕು ಮತ್ತು ಅಲ್ಲಿ ಪ್ರಶಸ್ತಿ ಗಳಿಸಬೇಕು ಅನ್ನೋದು ಸಹ ಸಾಕಷ್ಟು ಯುವಕರ ಕನಸಾಗುತ್ತೆ. ಅದೇ ರೀತಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ IPS ಅಧಿಕಾರಿ ಒಬ್ಬರು ಏನು ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿ ಮತ್ತು ವಿಜೇತರಾಗಿದ್ದಾರೆ. ಸೊ ಈಗ ನಮ್ಮ ಜೊತೆಗೆ ಅದು ಇದ್ದಾರೆ. ಸೊ ಅವರೇ ಮಾತಾಡ್ಸೋಣ. ಸರ್, ಈಗ ನೀವು ಫಸ್ಟ್ ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿ ಮತ್ತು ಈ ಒಂದು ಸ್ಪರ್ಧೆ ಐರನ್ ಮ್ಯಾನ್ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದೀರಾ. ಸೊ ಏನು ಹೇಳ್ತೀರಾ ಸರ್? ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಈ ಒಂದು ಐರನ್ ಮ್ಯಾನ್ ಸ್ಪರ್ಧೆ ಏನಿದೆ, ಇದು ಆಗಸ್ಟ್ 17ಕ್ಕೆ ನಾನು ಕೋಪೆನ್ಹ್ಯಾಗನ್, ಡೆನ್ಮಾರ್ಕ್ ದೇಶದ ಕೋಪೆನ್ಹ್ಯಾಗನ್ ನಗರದಲ್ಲಿ ಈ ಒಂದು ಕಾಂಪಿಟೇಷನ್ ಆಗಿತ್ತು. ಸೊ ಅದರಲ್ಲಿ ಭಾಗಿಯಾಗಿದ್ದೆ. ಈ ಒಂದು ಐರನ್ ಮ್ಯಾನ್ ಇವೆಂಟ್ ಏನಿದೆ ಅದರಲ್ಲಿ ನಾವು 3 ಆ್ಯಕ್ಟಿವಿಟೀಸನ್ನು ಒಂದಾದ್ಮೇಲೆ ಒಂದು ಮಾಡಬೇಕಾಗತ್ತೆ. ಮೊದಲನೇದಾಗಿ ನಾವು ಸಮುದ್ರದಲ್ಲಿ 3.8 ಕಿಲೋಮೀಟರ್ಸ್ ಸ್ವಿಮ್ಮಿಂಗ್ ಮಾಡಬೇಕಾಗತ್ತೆ. ಆ ಸ್ವಿಮ್ಮಿಂಗಿಂದ ಹೊರಡೆ ಬಂದ ತಕ್ಷಣ 180 ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡಬೇಕಾಗತ್ತೆ. ಅದಾದ ತಕ್ಷಣ 42 ಕಿಲೋಮೀಟರ್ ರನ್ನಿಂಗ್ ಕೂಡ ಮಾಡಬೇಕಾಗತ್ತೆ. ಸೊ ಈ ರೀತಿ ಒಂದಾದ್ಮೇಲೆ ಒಂದು 3 ಇವೆಂಟ್ಸನ್ನು ನಾವು ಮಾಡಿ ಈ ಎಲ್ಲ ಇವೆಂಟ್ಸನ್ನು 16 ಗಂಟೆ ಒಳಗಡೆ ನಾವು ಪೂರೈಸಬೇಕಾಗತ್ತೆ. ಅದಲ್ಲದೆ ಪ್ರತಿಯೊಂದು ಇವೆಂಟ್ ಏನಿದೆ, ಈಗ ಸ್ವಿಮ್ಮಿಂಗಿಗೂ ಒಂದು ಕಟ್ ಆಫ್ ಟೈಮ್ ಇರುತ್ತೆ. ಆ ಒಂದು ಕಟ್ ಆಫ್ ಟೈಮ್ ಒಳಗಡೆ ನಾವು ಮಾಡಿಲ್ಲ ಅಂದರೆ ಮತ್ತೆ ಸೈಕ್ಲಿಂಗಿಗೆ ಅವಕಾಶ ಕೊಡಲ್ಲ. ಸೊ ಈ ರೀತಿ 3 ಇವೆಂಟ್ಸನ್ನು ನಾವು ಒಂದು ಕಟ್ ಆಫ್ ಟೈಮ್ ಒಳಗಡೆ ಪೂರೈಸಬೇಕಾಗತ್ತೆ. ಈ ಇವೆಂಟಲ್ಲಿ ನಾನು ಆಗಸ್ಟ್ 17ಕ್ಕೆ ಭಾಗಿಯಾಗಿ ಎಲ್ಲ ಇವೆಂಟ್ಸನ್ನು ನಾನು ಪೂರೈಸಿ ಅಲ್ಲಿ ಏನು ಮೆಡಲ್ ಕೊಡ್ತಾರೆ ಅದನ್ನು ಕೂಡ ನನಗೆ ದೊರೆತಿದೆ. ಈ ಒಂದು ಸ್ಪರ್ಧೆಗೆ ಎಷ್ಟು ದಿನಗಳಿಂದ ಪ್ರಾಕ್ಟೀಸನ್ನು ಮಾಡಿದ್ರಿ ಮತ್ತು ಇದ್ರದ್ದೇನು ನಿಮಗೆ ಡ್ರೀಮ್ ಇತ್ತು ಸರ್, ಇದರಲ್ಲಿ ಭಾಗಿಯಾಗಬೇಕು ಅನ್ನೋದು? ಈ ಹಿಂದೆ ನಾನು ಕೆಲವೊಂದು ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗ್ತಾಯಿದ್ದೆ. ಅಂದರೆ ಸ್ಮಾಲ್ ರನ್ನಿಂಗಿಗೆ 10 ಕಿಲೋಮೀಟರ್ 15 ಕಿಲೋಮೀಟರ್. ಆದರೆ ಈ ರೀತಿ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಅಂತ ಏನು ಹೇಳ್ತಾರೆ, ಸುಮಾರು 14-15 ಗಂಟೆ ನಡೆಯುವಂಥ ಸ್ಪೋರ್ಟ್ಸ್ ಈ ಹಿಂದೆ ನಾನು ಯಾವುದೂ ಭಾಗಿಯಾಗಲಿಲ್ಲ. ಸುಮಾರು 1.5 ವರ್ಷದ ಹಿಂದೆ ನಾನು ಎಲ್ಲೋ ಓದಿದ್ದೆ ಈ ರೀತಿ ಐರನ್ ಮ್ಯಾನ್ ಕಾಂಪಿಟೇಷನ್ಸ್ ಆಗುತ್ತಂತ. ಸೊ ಆವಾಗ ಇದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಆಯಿತು. ಇದು ಮಾಡಬೇಕಂತ ಆವಾಗ ನಾನು ನಿರ್ಧಾರ ಮಾಡಿದ್ದೆ. ಆದರೆ ಪೂರ್ಣ ಪ್ರಮಾಣದ ಐರನ್ ಮ್ಯಾನ್ ಮಾಡಬೇಕಂತ ಇದೇ ವರ್ಷ ಜಾನ್ವರಿಯಲ್ಲಿ ಅದ್ರ ಬಗ್ಗೆ ರಿಜಿಸ್ಟ್ರೇಷನನ್ನು ಮಾಡಿ ಜಾನ್ವರಿಯಿಂದ ಪೂರ್ಣ ಪ್ರಮಾಣದ ತರಬೇತಿ, ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ಕೂಡ ನಾನು ಇದನ್ನು ತೊಗೊಂಡೆ. ನಾನು ಇದಕ್ಕೆ ಕೆಲಸದ ಜೊತೆಗೆ ನೀವು ಯಾವ ರೀತಿ ತರಬೇತಿಯನ್ನು ಪಡಿತಾ ಇದ್ರಿ ಮತ್ತು ಯಾರಾದರೂ ಎಕ್ಸ್ಪರ್ಟ್ಸ್ ನಿಮಗೆ ಇದರ ಬಗ್ಗೆ ಏನೋ ಟ್ರೈನಿಂಗ್ ಕೊಡ್ತಾ ಇದ್ರಾ? ಯಾವ ರೀತಿ ತರಬೇತಿ ಪಡ್ಕೊಳ್ತಾ ಇದ್ರಿ? ಈಗಾಗಲೇ ಹೇಳ್ದಂಗೆ ಇದರಲ್ಲಿ 3 ಥರದ ಸ್ಪರ್ಧೆಗಳಾಗತ್ತೆ. ಸೊ ಪ್ರತಿಯೊಂದು ಸ್ಪರ್ಧೆಯಲ್ಲಿ ನಾವು ಹೆಚ್ಚಿನ ಒಂದು ತರಬೇತಿನ ತೊಗೊಳ್ಬೇಕಾಗತ್ತೆ. ಮೊದಲನೇದಾಗಿ ಸ್ವಿಮ್ಮಿಂಗ್. ನಾನು ಈವರೆಗೆ 200-300 ಮೀಟರ್ ಮಾತ್ರ ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡಿದ್ದೆ. ಸೊ ಅದರಿಂದ ಸುಮಾರು 4 ಕಿಲೋಮೀಟರ್ ಮಾಡೋದು, ಅದನ್ನು ಸಮುದ್ರದಲ್ಲಿ ಮಾಡುವಂಥದ್ದು ಅದರದ್ದೇ ಒಂದು ಚಾಲೆಂಜ್ ಇದೆ. ಸೊ ಹೆಚ್ಚಿನ ಒಂದು ಟ್ರೈನಿಂಗ್, ಸಾಕಷ್ಟು ಗಂಟೆಗಳ ಕಾಲ ನಾನು ಟ್ರೈನಿಂಗನ್ನು ಸ್ವಿಮ್ಮಿಂಗಲ್ಲಿ ಮಾಡಿದ್ದೆ. ಅದಲ್ಲದೆ 180 ಕಿಲೋಮೀಟರ್ ಸೈಕ್ಲಿಂಗ್, ಅದು ಏನಿಲ್ಲ ಅಂದ್ರೂ ಸುಮಾರು 7 ಗಂಟೆ ಆದರೂ ಬೇಕು ಅಷ್ಟು ಸೈಕ್ಲಿಂಗ್ ಮಾಡೋಕ್ಕೆ. ಸೊ ಪ್ರತಿ ಭಾನುವಾರ 4-5 ಗಂಟೆ ಸೈಕ್ಲಿಂಗ್ ನಾನು ಏರ್ಪೋರ್ಟ್ ರೋಡಲ್ಲಿ ಹೋಗಿ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ರನ್ನಿಂಗು ಕೂಡ ಮಾಡಬೇಕಾಯಿತು. ಸೊ ನಾವು ಇಷ್ಟು ಸ್ಪರ್ಧೆ ಮಾಡೋಕ್ಕೆ ಪ್ರತಿದಿನ ಸುಮಾರು 2-3 ಗಂಟೆ ಟ್ರೈನಿಂಗ್ ಪ್ರತಿದಿನ ಬೇಕಾಗತ್ತೆ. ಕೆಲಸದ ಒಂದು ಕೂಡ ನಾವು ಗಮನ ಕೊಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಟ್ರೈನಿಂಗ್ ಮತ್ತು ಕೆಲಸ ಎರಡನ್ನೂ ಕೂಡ ಮಾಡ್ಕೊಂಡು ಹೋಗೋಕ್ಕೆ ಬೆಳಗಿನ ಜಾವ 5 ಗಂಟೆಗೆ ನಾನು ಎದ್ದು ಪ್ರತಿದಿನ ಸುಮಾರು 6 ತಿಂಗಳಿಂದ ಪ್ರತಿದಿನ 5 ಗಂಟೆಗೆ ಎದ್ದು ನನ್ನ ಟ್ರೈನಿಂಗನ್ನು ಮಾಡಿ ಅದಾದಮೇಲೆ ಆಫೀಸ್ ಕೆಲಸಕ್ಕೂ ಕೂಡ ಬಂದು ಹಾಜರಾಗ್ತಾಯಿದ್ದೆ. ಸೊ ಹಾಗಾಗಿ ನಮ್ಮ ವೃತ್ತಿ ಜೀವನ, ಅದ್ರ ಜೊತೆಗೆ ನಮ್ಮ ಪ್ಯಾಷನ್ಸ್, ಹಾಬಿ ಏನಿದೆ, ಎರಡನ್ನೂ ಕೂಡ ನಾವು ಸಮಯನ ನೀಡಿ ನಾವು ಮಾಡ್ಬೋದು. ಸರ್, ಇದಕ್ಕೆ ಈ ರೀತಿ ಪ್ರಾಕ್ಟೀಸು ಮತ್ತು ಈ ರೀತಿ ಐರನ್ ಮ್ಯಾನ್ ಸ್ಪರ್ಧೆಗೆ ಸಾಕಷ್ಟು ತರಬೇತಿಯನ್ನು ಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಆಹಾರ ಪದ್ಧತಿನೂ ಸಹ ನಿಮಗೆ ಚೆನ್ನಾಗಿರಬೇಕಾಗುತ್ತೆ. ಸೊ ನೀವು ಆಹಾರ ಪದ್ಧತಿನ ಯಾವ ರೀತಿ ಅಳವಡಿಸ್ಕೊಡ್ತಾ ಇದ್ದೀರಿ ದಿನನಿತ್ಯ ಜೀವನದಲ್ಲಿ? ಆಹಾರ ಭಾಳ ಇಂಪಾರ್ಟೆಂಟ್ ಇದೆ. ಒಂದು ಟ್ರೈನಿಂಗ್ ಸಮಯದಲ್ಲಿ, ಅದ್ರ ಜೊತೆಗೆ ಸ್ಪರ್ಧೆ ದಿನವೂ ಕೂಡ ನಾವು ನ್ಯೂಟ್ರಿಷನ್ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಟ್ರೈನಿಂಗ್ ಸಮಯದಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ, ಸುಮಾರು ಪ್ರತಿದಿನ 2-3 ಗಂಟೆ ನಾವು ಟ್ರೈನಿಂಗ್ ಮಾಡಿದಾಗ ಸಾಕಷ್ಟು ನ್ಯೂಟ್ರಿಷನ್ ಬಗ್ಗೆ ನಾವು ಗಮನ ಕೊಡಬೇಕಾಗತ್ತೆ. ಹೆಚ್ಚಿನ ಒಂದು ಪ್ರೋಟೀನ್ ಡಯಟು ಕೂಡ ನಾವು ತೊಗೊಳ್ಬೇಕು. ಅದ್ರ ಜೊತೆಗೆ ಸ್ಪರ್ಧೆ ದಿನ, ಯಾಕಂದರೆ ಸುಮಾರು 14 ಗಂಟೆ ನಾವು ಎಕ್ಸಸೈಸ್, ರನ್ನಿಂಗ್ ಇರ್ಬೋದು, ಸೈಕ್ಲಿಂಗ್, ಸ್ವಿಮ್ಮಿಂಗ್ 14 ಗಂಟೆ ಈ ಆ್ಯಕ್ಟಿವಿಟೀಸಲ್ಲಿ ಇರ್ತೀವಿ. ಆ ಸಮಯದಲ್ಲಿ ನಾವು ರೆಗ್ಯುಲರ್ ಆಹಾರ ಏನು ತೊಗೊಳ್ತೀವಿ ಅದು ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿ ಗಂಟೆ ನಾವು ಏನಾದರೂ ಒಂದು ನಾವು ತಿಂತಾ ಇರಬೇಕಾಗತ್ತೆ.
ಅದು ಎನರ್ಜಿ ಬಾರ್ಸ್ ಅಂತ ಏನು ಹೇಳ್ತಾರೆ, ಎನರ್ಜಿ ಜೆಲ್ಸ್. ಸೊ ಅದು ಪ್ರತಿ ಅವರ್ ನಾವು ತೊಗೊಳ್ಬೇಕಾಗತ್ತೆ. ಇಲ್ಲದಿದ್ರೆ ಮತ್ತು ಶರೀರದಲ್ಲಿ ಆ ಒಂದು ಶಕ್ತಿ ಇರಲ್ಲ ಸುಮಾರು 14 ಗಂಟೆ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ. ಸೊ ಹಾಗಾಗಿ ನಾವು ನಮ್ಮ ಬಾಡಿಯನ್ನು ಕೂಡ ಅದು ಟ್ರೈನ್ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರತಿ ಗಂಟೆ 2-3 ಎನರ್ಜಿ ಜೆಲ್ಸ್ ಅಥವಾ ಎನರ್ಜಿ ಬಾರ್ ತೊಗೊಳ್ಳೋದು ಬಹಳ ಸುಲಭ ಅಲ್ಲ. ನಮ್ಮ ಬಾಡಿ ರಿಯಾಕ್ಟ್ ಸರಿಯಾಗಿ ಮಾಡಬೇಕಾಗತ್ತೆ. ಸೊ ಅದ್ರೂ ಕೂಡ ನಾವು ಟ್ರೈನಿಂಗ್ ಸಮಯದಲ್ಲಿ ಇಂಥ ಜೆಲ್ಸು ಮತ್ತು ಎಲೆಕ್ಟ್ರೋಲೈಟ್ ತೊಗೊಳ್ಳೋಂಥದ್ದು ಟ್ರೈನಿಂಗ್ ಕೂಡ ನಾವು ಮಾಡ್ತೀವಿ. ಸರಿ, ಇಲ್ಲಿ ನಮ್ಮ ಭಾರತ ದೇಶದ ವಾತಾವರಣಕ್ಕೂ ಮತ್ತು ಅಲ್ಲಿ ಸಮುದ್ರದಲ್ಲಿ ಈಜಬೇಕಂತ ಸಾಕಷ್ಟು ತರಬೇತಿಯನ್ನು ಪಡ್ಕೋಬೇಕಾಗುತ್ತೆ. ನೀವು ಎಷ್ಟು ದಿನಗಳ ಮುಂಚೆ ಅಲ್ಲಿ ಹೋಗಿ ತರಬೇತಿಯನ್ನು ಪಡ್ಕೊತಾ ಇದ್ದೀರಿ? ಈ ಒಂದು ಸ್ಪರ್ಧೆಯಲ್ಲಿ ವಿಶ್ವಾದ್ಯಂತ ಸುಮಾರು 3,000 ಜನ ಇದರಲ್ಲಿ ಭಾಗಿಯಾಗಿದ್ದರು. ಅದರಲ್ಲಿ ನನ್ನ ಪ್ರಕಾರ ಸುಮಾರು 20 ಜನ ಭಾರತೀಯರಿದ್ದರು, ಅಪ್ರಾಕ್ಸಿಮೇಟ್ 20-25 ಜನ. ವಾತಾವರಣ ಸಾಕಷ್ಟು ಬದಲಾವಣೆ ಇದೆ. ಇಲ್ಲಿರೋ ಟೆಂಪ್ರೇಚರ್ ಅಲ್ಲಿರೋ ಟೆಂಪ್ರೇಚರ್ಗೆ ಭಾಳ ವ್ಯತ್ಯಾಸ ಇದೆ. ಇಲ್ಲಿ ಭಾಳ ಹೀಟ್, ಅಲ್ಲಿ ಭಾಳ ಕೋಲ್ಡ್ ವೆದರ್ ಇದೆ, ಭಾಳ ಚಳಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಸ್ವಿಮ್ಮಿಂಗ್ ಏನಿದೆ ಅದು ಬೆಳಗ್ಗೆ ಅರ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನೀರಿಂದು ಟೆಂಪ್ರೇಚರ್ ಕೂಡ ಭಾಳ ಕಡಿಮೆ ಇರೋದು. ಅಂಥ ಒಂದು ಟ್ರೈನಿಂಗ್ ನಾವಿಲ್ಲಿ ಪಡ್ಕೊಳಕ್ಕಾಗಲ್ಲ. ಸೊ ಇದರಲ್ಲಿ ನಾವು ಅಕ್ಲಮಟೈಸೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೋಬೇಕಾಗತ್ತೆ. ನಾನು 3 ದಿನದ ಹಿಂದೆ, ಸ್ಪರ್ಧೆಗಿಂತ 3 ದಿನದ ಹಿಂದೆ ಹೋಗಿ 2 ದಿನ ಬರೀ ಅಲ್ಲಿ ಸಮುದ್ರದಲ್ಲಿ ಇಳಿದು ಸ್ವಿಮ್ಮಿಂಗ್ ಟ್ರೈನಿಂಗನ್ನು ಮಾಡಿದ್ದೆ. ಹಾಗಾಗಿ ಸ್ಪರ್ಧೆ ದಿನ ನನಗೆ ಸ್ವಲ್ಪ ಅನುಕೂಲ ಆಯಿತು. ನೇರವಾಗಿ ಸ್ಪರ್ಧೆ ದಿನವೇ ಅಲ್ಲಿಗೆ ಹೋಗಿ ಸ್ವಿಮ್ಮಿಂಗ್ ಮಾಡಿದರೆ ಭಾಳ ಕಷ್ಟ ಆಗೋದು. ಯಾಕಂದರೆ ಆ ಟೆಂಪ್ರೇಚರಿಗೆ ನಮ್ಮ ಬಾಡಿ ತಡ್ಕೊಳ್ಳಲ್ಲ. ಸರ್, ಈಗ ಈ ಸ್ಪರ್ಧೆಯನ್ನು ಗೆದ್ದು ಬಂದಿದ್ದೀರಾ. ಸೊ ಈಗ ಎಷ್ಟು ಖುಷಿಯಾಗಿದ್ದಾರೆ ನಿಮ್ಮ ಫ್ಯಾಮಿಲಿ ಅವರು ಇರ್ಬೋದು, ಮತ್ತು ನಮ್ಮ ಕರ್ನಾಟಕ ರಾಜ್ಯದ IPS ಅಧಿಕಾರಿಗಳು ಎಷ್ಟು ಖುಷಿಯಾಗಿದ್ದಾರೆ, ಏನಂತಾರೆ ಸರ್? ಈ ಒಂದು ಟ್ರೈನಿಂಗ್ ಸಮಯದಲ್ಲಿ ನಮ್ಮ ಕುಟುಂಬ ಸಾಕಷ್ಟು ನನ್ನ ಜೊತೆ ಇದ್ದರು, ಭಾಳ ಸಪೋರ್ಟಿವ್ ಇದ್ದರು. ಸೊ ಅವ್ರಿಗೂ ಕೂಡ ಭಾಳ ಖುಷಿಯಾಗಿದೆ. ಯಾಕಂದರೆ ಅವ್ರು ನೋಡಿದ್ದಾರೆ ನಾನು ಪ್ರತಿದಿನ ಎಷ್ಟು ಇದರ ಬಗ್ಗೆ ಕಷ್ಟಪಡ್ತಾಯಿದ್ದೆ ಅಂತ. ಸೊ ಅವ್ರಿಗೂ ಭಾಳ ಖುಷಿಯಾಗಿದೆ. ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗೋಕ್ಕೆ, ಟ್ರೈನಿಂಗ್ ಪಡಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ನನಗೆ ನೀಡಿದೆ. ನಾನು ಮಾನ್ಯ DG ಮತ್ತು IGPರವರಿಗೆ, ನಮ್ಮ ADGರವರಿಗೆ ಹಾಗೂ ಇಡೀ ನಮ್ಮ ಇಲಾಖೆಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅವರು ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಈ ಐರನ್ಮ್ಯಾನ್ ಕಾಂಪಿಟೇಷನ್ ನಾನು ಕಂಪ್ಲೀಟ್ ಆದಮೇಲೆ ಡಿಪಾರ್ಟ್ಮೆಂಟಲ್ಲೂ ಕೂಡ ಎಲ್ಲ ಅಧಿಕಾರಿರವರು, ಸಿಬ್ಬಂದಿಯವರು ನನಗೆ ಶುಭಾಶಯ ಕೋರಿದ್ದಾರೆ. ಡಿಪಾರ್ಟ್ಮೆಂಟಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಖುಷಿಯಾಗಿದ್ದಾರೆ. ಸರ್, ಇನ್ನು ಈ ರೀತಿ ಕಾಂಪಿಟೇಷನಲ್ಲಿ ಯುವಕರು ಹೋಗ್ಬೇಕನ್ನೋರಿಗೆ ಏನು ಹೇಳ್ತೀರಾ? ಮತ್ತು ಡಿಪಾರ್ಟ್ಮೆಂಟಲ್ಲಿ ಸಹ ಸಾಕಷ್ಟು ಜನ ಸ್ಪೋರ್ಟ್ಸ್ಮೆನ್ಸ್ ಇದ್ದಾರೆ ಮತ್ತು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ತಾರೆ. ಸೊ ಅವ್ರಿಗೆ ಯಾವ ರೀತಿ ಒಂದು ಸಜೆಷನ್ ಕೊಡ್ತೀರಾ ಸರ್? ನೋಡಿ, ಇದು ನಾವು ಮನ್ಸು ಮಾಡಿ ಈ ಫಿಟ್ನೆಸ್ಸನ್ನು ಪ್ರಾರಂಭ ಮಾಡಲೇಬೇಕು. ಯಾಕಂದರೆ ಫಿಟ್ನೆಸ್ ಏನಿದೆ ನಮ್ಮ ಕೆಲಸದಲ್ಲೂ ಕೂಡ ಉಪಯೋಗ ಆಗುತ್ತೆ. ಮತ್ತು ಒಂದು ಒಳ್ಳೆ ಫಿಟ್ನೆಸ್ ರೆಜಿಮ್ ನಾವು ನಮ್ಮ ಜೀವನದಲ್ಲಿ ಇಟ್ಕೊಂಡ್ರೆ ಮೆಂಟಲ್ ಫಿಟ್ ಇರ್ತೀವಿ, ಫಿಸಿಕಲಿ ಫಿಟ್ ಇರ್ತೀವಿ, ಪಾಸಿಟಿವ್ ಥಾಟ್ಸ್ ಬರುತ್ತೆ, ಕೆಲಸದಲ್ಲೂ ಕೂಡ ಅದು ಒಳ್ಳೆಯ ಒಂದು ಪರಿಣಾಮ ಬೀಳುತ್ತೆ. ಮತ್ತು ನಾವು ಬರೀ ಐರನ್ ಮ್ಯಾನ್ ಅಂತ ಮನಸ್ಸಲ್ಲಿ ಇಟ್ಕೊಂಡು ಫಿಟ್ನೆಸ್ ಪ್ರಾರಂಭ ಮಾಡುವಂಥ ಅವಶ್ಯಕತೆ ಇಲ್ಲ. ಸಾಕಷ್ಟು ಸ್ಪರ್ಧೆಗಳಿದೆ ಬ್ಯಾಂಗ್ಳೂರಲ್ಲಿ, ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲೇ ಸಾಕಷ್ಟು ಮ್ಯಾರಥಾನ್ಗಳು, ಹಾಫ್ ಮ್ಯಾರಥಾನ್, ಸಾಕಷ್ಟು ಸ್ವಿಮ್ಮಿಂಗ್ ಕಾಂಪಿಟೇಷನ್ಸ್ ಇದೆ. ಸೊ ಇಂಥದ್ದರಲ್ಲಿ ಪ್ರಾರಂಭ ಮಾಡಿಕೊಂಡು ಆಮೇಲೆ ಒಂದು ಸಲ ನಮಗೆ ಬಾಡಿಲಿ ಫಿಟ್ ಅನಿಸಿದ್ರೆ ಆವಾಗ ಐರನ್ ಮ್ಯಾನ್ ಮತ್ತು ಬೇರೆ ಬೇರೆ ಸ್ಪರ್ಧೆಯಲ್ಲೂ ಕೂಡ ಭಾಗಿಯಾಗ್ಬೋದು. ಒಟ್ಟಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ವಿಶೇಷವಾಗಿ ಬಂದು ತಮ್ಮ ಸಮಯವನ್ನು, ಇತ್ತೀಚೆಗೆ ನಾವು ನೋಡ್ತೀವಿ ಸಾಕಷ್ಟು ಜನ ಮೊಬೈಲಲ್ಲಿ ಕಾಲ ಕಳೀತಾರೆ, ಐಪ್ಯಾಡಲ್ಲಿ ಕಾಲ ಕಳೀತಾರೆ. ಅದನ್ನು ಬಿಟ್ಟು ಹೊರಗಡೆ ಬಂದು ದೈಹಿಕ ಶಾರೀರಿಕ ವ್ಯಾಯಾಮಗಳು, ಎಕ್ಸಸೈಸನ್ನು ಮಾಡಿದ್ರೆ ಅವರಿಗೆ ಅವರೇ ನೋಡ್ತಾರೆ ಅವರಲ್ಲಿ ಎಷ್ಟು ಮೆಂಟಲ್ ಮತ್ತು ಫಿಸಿಕಲ್ ಚೇಂಜಸ್ ಬಂದಿದೆ ಅಂತ. ಓಕೆ ಸರ್, ಕೊನೆಯದಾಗಿ ಮುಂದಿನ ದಿನಗಳಲ್ಲಿ ಬೇರೆ ಯಾವುದಾದ್ರೂ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಏನಾದರೂ ತಯಾರಿ ಅಥವಾ ಏನಾದರೂ ಆಲೋಚನೆ ಮಾಡ್ತಾ ಇದ್ದಾರೆ? ಇಲ್ಲ, ಈಗ ಸದ್ಯಕ್ಕೇನಿಲ್ಲ. ಈಗ ಕಳೆದ 6 ತಿಂಗಳಿಂದ ಏನಾಗಿತ್ತು ಅದು 17ನೇ ತಾರೀಕಿಗೆ ಒಂದು ಕಾಂಪಿಟೇಷನ್ ಮುಗಿದಿದೆ. ಈಗ ಸ್ವಲ್ಪ ದಿನ ಆದಮೇಲೆ ಪುನಃ ನಾನು ನೋಡ್ತೀನಿ ಏನು ಮಾಡಬೇಕಂತ. ಬಟ್ ಸದ್ಯಕ್ಕಂತೂ ಆ ಥರದ್ದು ಏನೂ ಇಲ್ಲ. ಬಟ್ ಖಂಡಿತವಾಗಿ ಮುಂದೆ ಯಾವುದಾದ್ರೂ ಒಂದು ಸ್ಪರ್ಧೆಯಲ್ಲಿ ಖಂಡಿತವಾಗಿ ಭಾಗಿಯಾಗ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಏನು IGP ಸಂದೀಪ್ ಪಾಟೀಲ್ ಅವರ ಮಾತುಗಳು. ಅಂದರೆ ಯುವಕರು ಯಾರಾದರೂ ಈ ರೀತಿಯಲ್ಲಿ ಭಾಗಿಯಾಗಬೇಕಂದ್ರೆ ಅದಕ್ಕೆ ನೀವು ಕಠಿಣವಾದ ಪರಿಶ್ರಮವನ್ನು ತಗೋಬೇಕು ಮತ್ತು ಮೆಂಟಲಾಗಿ ಫಿಟ್ನೆಸ್ಸನ್ನು ಸಹ ಮೇಂಟೈನ್ ಮಾಡ್ಕೋಬೇಕು ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಗುರು ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.